Happy birthday to you. Happy birthday. ವೆಲ್ಕಮ್ ಬ್ಯಾಕ್ ಟು ದ ಪಿ ಎಮ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ನೋಡಿದ್ದೀರಾ ಬರ್ಡೇ ಸೆಲೆಬ್ರೇಷನ್ನು. ನಮ್ಮ ಅತ್ತೆ ಮತ್ತು ನಮ್ಮ ತಂದೆಯವ್ರ ಬರ್ಡೇ ಇವತ್ತು ಜೂನ್ ಫಸ್ಟಿನ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇಬ್ಬರದು ಒಂದೇ ದಿನ ಇರೋದ್ರಿಂದ ಇಬ್ಬರಿಗೂ ಕೇಕ್ ಕಟ್ ಮಾಡಿಸ್ತಿದ್ದೀನಿ. ಫಸ್ಟ್ ನಮ್ಮ ತಂದೆ ಕಟ್ ಮಾಡಿಸಿದ್ದೀನಿ, ಆಮೇಲೆ ನಮ್ಮ ಅತ್ತೆಯವ್ರು ಕಟ್ ಮಾಡಿಸ್ತಿದ್ದೀನಿ. ಸೊ ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಏನಪ್ಪ ಅಂತಂದರೆ ಇವತ್ತು ಹೊರಗಡೆ ಹೋಗ್ತಿದ್ದೀವಿ ಊಟಕ್ಕೆ. ಇಲ್ಲಿ ನಮ್ಮ ಮನೆ ಹತ್ತಿರ ಆಗಿರುವಂತಹ ನಿಯರ್ ಬೈ ಹೋಟೆಲ್ಗೆ ಹೋಗ್ತಿದ್ದೀವಿ. ಹೋಗಿ ಊಟ ಮಾಡಿಕೊಂಡು ಬರಬೇಕು. ಸೊ ಬನ್ನಿ ಹೋಗೋಣ. ಎಸ್, ನಾವು ಬಂದಿರೋ ಹೋಟೆಲು ಇಲ್ಲೇ ನಮ್ಮ ಮನೆ ಹತ್ತಿರದಲ್ಲೇ ತುಂಬ ಚೆನ್ನಾಗಿದೆ. ಆ ಹೋಟೆಲ್ಗೆ ಬಂದಿದ್ವಿ. ಹೋಟೆಲ್ ಹನುಮಾನ್ ಅಂತ, ಉಡುಪಿ ರುಚಿ. ತುಂಬಾ ಚೆನ್ನಾಗಿತ್ತು ಹೋಟೆಲ್ ಮಾತ್ರ. ನಾನು ಫಸ್ಟ್ ಟೈಮ್ ಬಂದಿರೋದು, ಊಟಕ್ಕೆ ಬಂದಿರೋದು. ಬಿಟ್ಟರೆ ಸ್ನ್ಯಾಕ್ಸು ಅದು ಇದು ಎಲ್ಲ ತಿನ್ನಕ್ಕೆ ಬರ್ತಿದ್ದೆ. ಬಿಟ್ಟರೆ ಊಟಕ್ಕಂತ ಇದೆ ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಗ್ರೀನ್ ಥೀಮಲ್ಲಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಹೊರಗಡೆ ಎಲ್ಲ ಕಾಣುತ್ತೆ. ಒಳಗಡೆ ಕೂತ್ರೆ ಒಳಗಡೆದೇನು ಹೊರಗಡೆ ಕಾಣಲ್ಲ. ಸೊ ಆ ಥರ ಗ್ಲಾಸಸ್ ಎಲ್ಲ ಹಾಕಿದ್ರು. ನಾವು ಕೂಡ ಟ್ರೈ ಮಾಡಿದ್ವಿ. ಫಸ್ಟು ಸ್ಟಾರ್ಟರ್ ಫ್ರೆಂಚ್ ಫ್ರೈಸ್ ತರಿಸಿದ್ವಿ. ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಆಯ್ಲಿ ಏನಿರಲಿಲ್ಲ. ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಮಾಡಿಕೊಟ್ಟಿದ್ರು. ಸೊ ನಾವು ಟೇಸ್ಟ್ ಮಾಡಿದ್ವಿ. ಮಕ್ಕಳಿಗೆ ಇಷ್ಟ ಆಗೋ ರೀತಿ ಚೆನ್ನಾಗಿತ್ತು ಸ್ಟಾರ್ಟರ್ ಮಾತ್ರ. ಇನ್ನು ಮೇನ್ ಕೋರ್ಸಾಗಿ ಹನುಮಾನ್ ಹೋಟೆಲ್ ಸ್ಪೆಷಲ್ ದಾಲ್ ಏನೋ ತೊಗೊಂಡಿದ್ವಿ. ಆಮೇಲೆ ಬಟರ್ ನಾನ್ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಖಾರ ಏನು ಅಷ್ಟೊಂದು ಇರಲಿಲ್ಲ, ತುಂಬ ಮೈಲ್ಡಾಗಿತ್ತು. ಗ್ರೇವಿ ಮಾತ್ರ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಮತ್ತು ರೊಟ್ಟಿನೂ ಕೂಡ ಅಷ್ಟೇ, ಬಟರ್ ರೊಟ್ಟಿ ತೊಗೊಂಡಿದ್ವಿ. ಚೆನ್ನಾಗಿ ಸಾಫ್ಟಾಗಿತ್ತು. ಹಾಗೆ ಸ್ವಲ್ಪ ರೈಸು, ಮಶ್ರೂಮ್ ಬಿರಿಯಾನಿ ತೊಗೊಂಡು ಊಟ ಎಲ್ಲ ಮುಗಿಸಿ ಫೈನಲಿ ಗೊತ್ತಲ್ಲ ಡೆಸರ್ಟ್ಗೆ ಐಸ್ ಕ್ರೀಮ್ ತಿಂದ್ಕೊಂಡು ಊಟನ ಮುಗಿಸಿದ್ವಿ. ನಿಜವಾಗ್ಲೂ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಊಟ ಏನು ಅಷ್ಟೊಂದು ಹ್ಯಾವಿ ಅಂತ ಏನು ಅನ್ನಿಸ್ಲಿಲ್ಲ. ನಿಜವಾಗ್ಲೂ ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಗ್ರೀನ್ ಥೀಮಲ್ಲಿ ಮಾಡಿದ್ರು. ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಇವಾಗ ಮನೆಗೆ ಹೋಗ್ತಿದ್ದೀವಿ. ಮನೆ ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ತುಂಬ ಅನುಕೂಲ ಆಗಿತ್ತು ಈ ಹೋಟೆಲು. ನಾವು ಹೋಟೆಲ್ಗೆ ಹೋಗಿದ್ವಿ, ಊಟ ಮಾಡಿದ್ವಿ. ತುಂಬ ಟೇಸ್ಟಾಗಿತ್ತು. ಇಲ್ಲೇ ನಮ್ಮ ಮನೆಗೆ ಹತ್ತಿರ ಇದೆ ಹೋಟೆಲು, ಹನುಮಾನ್ ಹೋಟೆಲ್ ಅಂತ. ಸೊ ತುಂಬ ಚೆನ್ನಾಗಿದೆ. ನೀವು ಈ ಸರಿ ಅಗ್ರಿ ಯೂನಿವರ್ಸಿಟಿ ಧಾರವಾಡ ಸೈಡ್ ಬಂದರೆ ಡೆಫಿನೆಟ್ಲಿ ಹೋಟೆಲ್ಗೆ ಟ್ರೈ ಮಾಡಿ ಒಂದು ಸರಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಯೂರ್ ವೆಜಿಟೇರಿಯನ್. ಆಯಿತು, 11:30 ಆಯಿತು. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.